ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಕುತೂಹಲಭರಿತವಾದ ಕಥೆಯನ್ನು ಹೇಳುತ್ತಿದ್ದೇನೆ. ಆ ಕಥೆಯ ಹೆಸರು ಹಾವು ಮುಂಗುಸಿ ಕಥೆ. ಅದು ಹಸಿರು ಹೊಲಗಳು, ತೆಂಗಿನ ತೋಟಗಳು, ಹಳ್ಳಿಯ ನಸುಕಿನ ಶಾಂತಿ ಎಲ್ಲವೂ ಒಂದಾಗಿ ಬೆರೆತಿದ್ದ ಪುಟ್ಟ ಹಳ್ಳಿ. ಹಳ್ಳಿಯ ಅಂಚಿನಲ್ಲೇ ಇದ್ದ ಮಣ್ಣಿನ ಮನೆಗೆ ಬೆಳಗಿನ ಸೂರ್ಯಕಿರಣಗಳು ತಟ್ಟಿದಾಗ ಮನೆಯೊಳಗೆ ಹೊಸ ಜೀವನದ ನಗು ಮೊಳಗುತ್ತಿತ್ತು. ಆ ಮನೆಯೊಳಗೆ ಇದ್ದದ್ದು ಕೇವಲ ಒಂದು ಕುಟುಂಬ ಮಾತ್ರವಲ್ಲ, ಅಲ್ಲಿ ನಂಬಿಕೆ, ಪ್ರೀತಿ, ತ್ಯಾಗ ಮತ್ತು ಅರ್ಥವಾಗದೆ ಉಳಿದ ಒಂದು ದೊಡ್ಡ ಸತ್ಯವು ವಾಸಿಸುತ್ತಿತ್ತು. ಆ ಮನೆಯ ಯಜಮಾನನ ಹೆಸರು ರಾಮಯ್ಯ. ಹಳ್ಳಿಯಲ್ಲಿ ಸತ್ಯವಂತ, ಶ್ರಮಜೀವಿ ಎಂದು ಹೆಸರಾದವನು. ಅವನ ಹೆಂಡತಿ ಸೀತಮ್ಮ ಸರಳ ಮನಸ್ಸಿನ, ದೇವರಲ್ಲಿ ಅಚಲ ಭಕ್ತಿ ಹೊಂದಿದ್ದ ಮಹಿಳೆ. ವರ್ಷಗಳ ಪ್ರಾರ್ಥನೆಯ ನಂತರ ಅವರಿಗೆ ಒಬ್ಬ ಪುಟ್ಟ ಮಗು ಜನಿಸಿತ್ತು. ಆ ಮಗು ಮನೆಯೆಲ್ಲ ಬೆಳಕಾಗಿತ್ತು. ಮಣ್ಣಿನ ಗೋಡೆಯ ಮನೆಗೂ ಅರಮನೆಯ ಗೌರವ ತಂದುಕೊಟ್ಟಿದ್ದು ಆ ಮಗುವಿನ ನಗು. ಆದರೆ ಆ ಸಂತೋಷದ ನಡುವೆ ಮನೆಯೊಳಗೆ ಇನ್ನೊಂದು ಜೀವವೂ ಇತ್ತು. ಅದು ಮುಂಗುಸಿ. ಮುಂಗುಸಿಯನ್ನು ರಾಮಯ್ಯ ಒಮ್ಮೆ ಕಾಡಿನಲ್ಲಿ ಕಂಡಿದ್ದ. ಮಳೆಗಾಲದ ಒಂದು ಸಂಜೆ ಹೊಲದಿಂದ ಮನೆಗೆ ಬರುತ್ತಿದ್ದಾಗ ಗಾಯಗೊಂಡ ಮುಂಗುಸಿ ಅಲೆಯುತ್ತಿತ್ತು. ಅದರ ಕಾಲು ರಕ್ತಸ್ರಾವವಾಗುತ್ತಿತ್ತು. ರಾಮಯ್ಯನ ಹೃದಯ ಕರಗಿತ್ತು. ಪ್ರಾಣ ಅಂದ್ರೆ ಪ್ರಾಣವೇ ಎಂದು ಅದನ್ನು ಮನೆಗೆ ತಂದು ಗಾಯಕ್ಕೆ ಔಷಧಿ ಹಾಕಿ ಸುರಕ್ಷಿತ ಸ್ಥಳದಲ್ಲಿ ಇಟ್ಟನು. ದಿನಗಳು ಕಳೆದಂತೆ ಆ ಮುಂಗುಸಿ ಮನೆಯೊಂದಿಗೆ ಸೇರಿ ಹೋಯಿತು. ಮನೆಯ ಅಂಗಳ, ಕೊಟ್ಟಿಗೆ, ಅಡುಗೆ ಮನೆ ಎಲ್ಲೆಡೆ ಅದರ ಓಡಾಟ. ಯಾರೂ ಅದನ್ನು ಓಡಿಸಲಿಲ್ಲ, ಏಕೆಂದರೆ ಅದು ಮನೆಯ ಸದಸ್ಯನಂತಾಗಿತ್ತು. ಮುಂಗುಸಿ ರಾಮಯ್ಯನ ಮಗುವಿನ ಜನನದ ನಂತರ ಇನ್ನಷ್ಟು ಜಾಗರೂಕವಾಗಿತ್ತು. ಮಗುವಿನ ತೊಟ್ಟಿಲ ಸುತ್ತಲೇ ಅಲೆದಾಡುತ್ತಿತ್ತು. ಮಗು ಅತ್ತರೆ ಮೊದಲು ಓಡಿ ಬರುವುದು ಅದು. ತೊಟ್ಟಿಲ ಹತ್ತಿರ ಮಲಗಿ ಕಾವಲು ಕಾಯುತ್ತಿದ್ದುದನ್ನು ಕಂಡು ಸೀತಮ್ಮ ಕೆಲವೊಮ್ಮೆ ನಗುತ್ತಿದ್ದಳು. ಇದು ನಮ್ಮ ಮಗುವಿನ ಇನ್ನೊಂದು ತಾಯಿ ಇದ್ದಂತೆ ಎಂದು ಹೇಳುತ್ತಿದ್ದಳು. ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ರೀತಿ ನಂಬಿಕೆ ಇರಲಿಲ್ಲ. ಹಳ್ಳಿಯ ಹಿರಿಯರು, ನೆರೆಹೊರೆಯವರು ಕೆಲವೊಮ್ಮೆ ಹೇಳುತ್ತಿದ್ದರು, ಮುಂಗುಸಿ ಅಂದ್ರೆ ಕಾಡು ಪ್ರಾಣಿ, ಯಾವಾಗ ಏನು ಮಾಡುತ್ತೋ ಗೊತ್ತಿಲ್ಲ, ಮಗುವಿನ ಹತ್ತಿರ ಬಿಡಬೇಡಿ ಎಂದರು. ಆ ಮಾತುಗಳು ಸೀತಮ್ಮನ ಮನಸ್ಸಿನಲ್ಲಿ ಒಂದು ಸಣ್ಣ ಭಯದ ಬೀಜ ಬಿತ್ತಿದ್ದವು. ರಾಮಯ್ಯ ಮಾತ್ರ ನಂಬಿಕೆಯಿಂದ ಇದ್ದನು. ಇದು ನಮಗೆ ಹಾನಿ ಮಾಡೋದಿಲ್ಲ, ಇದಕ್ಕೆ ಕೃತಜ್ಞತೆ ಗೊತ್ತು ಎಂದು ಹೇಳುತ್ತಿದ್ದನು. ಒಂದು ದಿನ, ಆ ದಿನ ಹಳ್ಳಿಯಲ್ಲಿ ಜಾತ್ರೆಯ ಸಡಗರ. ರಾಮಯ್ಯ ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಸೀತಮ್ಮ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದರು. ಮಗು ತೊಟ್ಟಿಲಲ್ಲಿ ನಿದ್ರಿಸುತ್ತಿತ್ತು. ಮುಂಗುಸಿ ತೊಟ್ಟಿಲ ಬಳಿಯೇ ಕುಳಿತಿತ್ತು. ಮನೆಯೊಳಗೆ ಮೌನ, ಹೊರಗೆ ಹಕ್ಕಿಗಳ ಚಿಲಿಪಿಲಿ. ಅದೇ ಸಮಯದಲ್ಲಿ ಮನೆಯ ಹಿಂಬಾಗಿಲಿನಿಂದ ಒಂದು ನೆರಳು ಸದ್ದು ಮಾಡದೆ ಒಳನುಗ್ಗಿತ್ತು. ಅದು ಹಾವು. ಹಳೆಯ ಮಣ್ಣಿನ ಮನೆಯೊಳಗೆ ಬಿರುಕುಗಳು ಇದ್ದವು. ಮಳೆಯ ಕಾಲದಲ್ಲಿ ಅಲ್ಲಲ್ಲಿ ಹಾವುಗಳು ಒಳನುಗ್ಗುವುದು ಸಾಮಾನ್ಯ. ಆ ಹಾವು ನಿಧಾನವಾಗಿ ವಿಷ ತುಂಬಿದ ಕಣ್ಣುಗಳಿಂದ ತೊಟ್ಟಿಲ ಕಡೆಗೆ ಸರಿಯುತ್ತಿತ್ತು. ಅದರ ಗುರಿ ಸ್ಪಷ್ಟವಾಗಿತ್ತು, ಅಸಹಾಯ ಮಗು. ಮುಂಗುಸಿಯ ಕಣ್ಣುಗಳು ತಕ್ಷಣ ಹೊಳೆಯಿತು. ಅದು ಅಪಾಯವನ್ನು ಗುರುತಿಸಿತು. ಕ್ಷಣಾರ್ಧದಲ್ಲಿ ಮುಂಗುಸಿ ಗರ್ಜಿಸಿತು. ಹಾವು ಪುಂಕರಿಸಿತು. ತೊಟ್ಟಿಲ ಪಕ್ಕದಲ್ಲಿ ಮರಣ ಮತ್ತು ರಕ್ಷಣೆಯ ನಡುವೆ ಯುದ್ಧ ಶುರುವಾಯಿತು. ಹಾವು ತನ್ನ ವಿಷದ ದಂತಗಳನ್ನು ತೋರಿಸಿತು. ಮುಂಗುಸಿ ತನ್ನ ಚುರುಕು ದೇಹದಿಂದ ಹಾವಿನ ಮೇಲೆ ದಾಳಿ ಮಾಡಿತು. ಮನೆಯೊಳಗೆ ಭೀಕರ ಹೋರಾಟ. ಹಾವು ಕಚ್ಚಲು ಯತ್ನಿಸಿತ್ತು. ಮುಂಗುಸಿ ತಪ್ಪಿಸಿಕೊಂಡು ಮತ್ತೆ ದಾಳಿ ಮಾಡಿತು. ಕೊನೆಗೆ ಒಂದು ತೀಕ್ಷ್ಣ ಕಚ್ಚು ಹಾವಿನ ತಲೆ ಮುರಿದು ಬಿದ್ದಿತು. ಹಾವು ಸತ್ತಿತು. ಮುಂಗುಸಿ ಗಂಭೀರವಾಗಿ ಗಾಯಗೊಂಡಿತ್ತು. ಅದರ ಬಾಯಿಗೆ ಹಾವಿನ ರಕ್ತ ಅಂಟಿಕೊಂಡಿತ್ತು.
ಅದು ತೊಟ್ಟಿಲ ಬಳಿ ಕುಳಿತು ಮಗು ಸುರಕ್ಷಿತವಾಗಿದೆಯೇ ಎಂದು ನೋಡಿತು. ಮಗು ಇನ್ನೂ ನಿದ್ರಿಸುತ್ತಿತ್ತು, ಏನೂ ಗೊತ್ತಿಲ್ಲದೆ. ಅಷ್ಟರಲ್ಲಿ ಸೀತಮ್ಮ ಅಡುಗೆ ಮನೆಯಿಂದ ಹೊರಬಂದಳು. ಅವಳ ಕಣ್ಣಿಗೆ ಮೊದಲು ಬಿದ್ದದ್ದು ಮುಂಗುಸಿಯ ಬಾಯಲ್ಲಿ ರಕ್ತ. ಕ್ಷಣ ಮಾತ್ರದಲ್ಲಿ ಅವಳ ಮನಸ್ಸು ಗಾಬರಿಯಾಯಿತು. ಅಯ್ಯೋ, ಇದು ಮಗುವಿಗೆ ಏನಾದರೂ ಮಾಡಿತಾ? ಅವಳು ತೊಟ್ಟಿಲ ಕಡೆಗೆ ಓಡಿದಳು. ಮಗು ನಿದ್ರಿಸುತ್ತಿತ್ತು, ಆದರೆ ಭಯ ಅವಳ ಬುದ್ಧಿಯನ್ನು ಮರೆ ಮಾಡಿತ್ತು. ಹಳ್ಳಿಯವರ ಮಾತುಗಳು ನೆನಪಾದವು. ಮುಂಗುಸಿ ಅಪಾಯಕಾರಿ ಎಂಬ ಮಾತು ಕಿವಿಯಲ್ಲಿ ಮೊಳಗಿತ್ತು. ಕೋಪ, ಭಯ, ಅಜ್ಞಾನ ಎಲ್ಲ ಒಟ್ಟಿಗೆ ಬಂದವು. ಅವಳು ಹತ್ತಿರದಲ್ಲಿದ್ದ ಕಲ್ಲನ್ನು ಎತ್ತಿಕೊಂಡು ಯೋಚಿಸದೆ ಮುಂಗುಸಿಯ ಮೇಲೆ ಹೊಡೆದಳು. ಒಂದು ಚೀರಾಟ, ಮುಂಗುಸಿ ನೆಲಕ್ಕೆ ಬಿದ್ದಿತು. ಅದೇ ಸಮಯದಲ್ಲಿ ರಾಮಯ್ಯ ಮನೆಗೆ ಬಂದನು. ಅವನ ಕಣ್ಣಿಗೆ ಬಿದ್ದ ದೃಶ್ಯ ನೆಲದಲ್ಲಿ ಸತ್ತ ಮುಂಗುಸಿ, ತೊಟ್ಟಿಲ ಬಳಿ ಸತ್ತ ಹಾವು. ಅವನ ಕೈಕಾಲು ನಡುಗಿದವು. ಅವನಿಗೆ ಕ್ಷಣದಲ್ಲಿ ಸತ್ಯ ಅರ್ಥವಾಯಿತು. ಮುಂಗುಸಿ ಮಗುವನ್ನು ಕಾಪಾಡಿತ್ತು. ರಾಮಯ್ಯ ಜೋರಾಗಿ ಅಳಲಾರಂಭಿಸಿದನು. ನಮ್ಮನ್ನು ಕಾಪಾಡಿದ ಪ್ರಾಣವನ್ನು ನಾವು ಕೊಂದೆವಲ್ಲ ಎಂದು ತಲೆಯ ಮೇಲೆ ಕೈ ಹೊಡೆದುಕೊಂಡನು. ಸೀತಮ್ಮಗೆ ಸತ್ಯ ಅರಿವಾದಾಗ ಅವಳ ಹೃದಯ ಚೂರಾಗಿ ಬಿದ್ದಿತ್ತು. ಅವಳು ಮುಂಗುಸಿಯ ಬಳಿ ಕುಳಿತು ಅತ್ತುಕೊಂಡಳು. ಕ್ಷಮಿಸು, ನಿನ್ನ ನಂಬಲಿಲ್ಲ ಎಂದು ಕಣ್ಣೀರು ಸುರಿಸಿದಳು. ಆ ದಿನ ಆ ಮನೆ ನಿಶಬ್ದವಾಯಿತು. ಮುಂಗುಸಿಯನ್ನು ಗೌರವದಿಂದ ಹೂತು ಅದರ ಮೇಲೆ ಒಂದು ಪುಟ್ಟ ಕಲ್ಲು ಇಟ್ಟರು. ಆ ಕಲ್ಲಿನ ಮೇಲೆ ರಾಮಯ್ಯ ಈ ಮಾತು ಕೆತ್ತಿಸಿದನು: ನಂಬಿಕೆಯನ್ನು ಪರೀಕ್ಷಿಸದೆ ತೀರ್ಪು ಕೊಟ್ಟರೆ ಸತ್ಯವು ತಡವಾಗಿ ಮಾತ್ರ ಗೊತ್ತಾಗುತ್ತದೆ. ಆ ಕಥೆ ಹಳ್ಳಿಯೆಲ್ಲ ಹರಡಿತು. ಮಕ್ಕಳು, ಹಿರಿಯರು ಎಲ್ಲರೂ ಆ ಕಥೆಯಿಂದ ಪಾಠ ಕಲಿತರು. ಈ ಕಥೆಯ ನೀತಿ ಎಂದರೆ, ಭಯ ಮತ್ತು ಅನುಮಾನದಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಭರಿಸಲಾಗದ ನಷ್ಟವನ್ನುಂಟು ಮಾಡುತ್ತವೆ. ನಂಬಿಕೆಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದೆ ಮಾಡಿದ ಕಾರ್ಯ ಪಶ್ಚಾತ್ತಾಪವನ್ನೇ ಕೊಡುಗೆಯಾಗಿ ನೀಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.